ಕೊರೋನಾ ಕಂಟ್ರೋಲ್ ಮಾಡೋಕೆ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯೋದು ಬಹುತೇಕ ಪಕ್ಕಾ ಆಗಿದೆ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯವೇ ಕಂಪ್ಲೀಟ್ ಲಾಕ್ ಆಗಿದ್ದು ಹೆಮ್ಮಾರಿ ತಡೆಗೆ ಲಾಕ್ಡೌನ್ ಮುಂದುವರಿಸುವ ಸಾಧ್ಯತೆ ಇದೆ. ಇನ್ನೊಂದು ವಾರ ಲಾಕ್ ಆದರೆ ಪಾಸಿಟಿವಿಟಿ ಕಡಿಮೆ ಆಗೋ ನಿರೀಕ್ಷೆ ಇದ್ದು ಸಲಹಾ ಸಮಿತಿ ವರದಿ ಸಲ್ಲಿಸಿದ್ದು ವರದಿಯ ಆಧಾರದ ಮೇಲೆ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗಲಿದೆ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಸೋಕೆ ತಾಂತ್ರಿಕ ಸಲಹಾ ಸಮಿತಿ 3 ಕಾರಣ ಕೊಟ್ಟಿದೆ. ರಾಜ್ಯದಲ್ಲಿ ಏಕಾಏಕಿ ಲಾಕ್ಡೌನ್ ತೆರವು ಮಾಡುವುದು ಬೇಡ. ಅನ್ಲಾಕ್ನಲ್ಲಿ ಜನ ಒಂದೇ ಬಾರಿಗೆ ಓಡಾಡೋಕೆ ಶುರು ಮಾಡಿದರೆ ಕಷ್ಟವಾಗಲಿದ್ದು ಮತ್ತೆ ಸೋಂಕಿನ ಸಂಖ್ಯೆ ಹೆಚ್ಚಾಗಿ ಲಾಕ್ಡೌನ್ ಮಾಡಬೇಕಾಗುತ್ತೆ. ಹೀಗಾಗಿ ಈಗಿರುವ ಲಾಕ್ಡೌನ್ ಮುಂದುವರಿಸಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗೋ ತನಕ ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಸದ್ಯ ಕರ್ನಾಟಕದಲ್ಲಿ ಪಾಸಿಟಿವಿಟಿ ರೇಟ್ 15%. ಒಂದು ವೇಳೆ ಲಾಕ್ಡೌನ್ ತೆರವು ಮಾಡಿದರೆ ಸೋಂಕು ಹೆಚ್ಚಾಗಿ ಪಾಸಿಟಿವಿಟಿ ರೇಟ್ ಮತ್ತೆ ಹೆಚ್ಚಾಗಲಿದೆ. ಅಲ್ಲದೆ ರಾಜ್ಯದಲ್ಲಿ ಸೋಂಕಿತರ ಸಾವಿನ ಪ್ರಮಾಣ 1.87% ಇದನ್ನು 1ಕ್ಕಿಂತ ಕಡಿಮೆ ಮಾಡಲೇಬೇಕಾದ ಅನಿವಾರ್ಯ ಇದೆ. ಹೀಗಾಗಿ ಸೋಂಕು ಕಡಿಮೆ ಮಾಡಬೇಕು ಅಂದರೆ ಲಾಕ್ಡೌನ್ ಮುಂದುವರಿಸಬೇಕು ಅಂತ ತಜ್ಞರು ಹೇಳಿದ್ದಾರೆ. ನಾಳೆಯೇ ಲಾಕ್ಡೌನ್ ಭವಿಷ್ಯ ಫೈನಲ್ ಆಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಸಲ್ಲಿಸಿದ್ದು ವರದಿ ಬಗ್ಗೆ ನಾಳೆ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಮಿತಿ ವರದಿ ಬಗ್ಗೆ ನಾಳೆ ಸಚಿವರ ಜೊತೆಗೆ ಸಿಎಂ ಚರ್ಚಿಸಿ ಸಚಿವರಿಂದ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಸಭೆ ನಂತರ ಅಂತಿಮ ನಿರ್ಧಾರ ಕೈಗೊಳ್ಳಲಿರುವ ಸಿಎಂ ನಾಳೆ ಲಾಕ್ಡೌನ್ ಫೈನಲ್ ಮಾಡುವ ಸಾಧ್ಯತೆ ಇದೆ. ನಾಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸುವ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸುಳಿವು ನೀಡಿದ್ದಾರೆ. ಲಾಕ್ಡೌನ್ ಬಗ್ಗೆ ಸಚಿವರ ಜೊತೆಗೆ ಸಿಎಂ ಬಿಎಸ್ವೈ ನಾಳೆ ಚರ್ಚಿಸಬಹುದು ಅಂತ ಸುಧಾಕರ್ ಹೇಳಿದ್ದಾರೆ. ತಜ್ಞರ ವರದಿ ಆಧರಿಸಿ ಸಿಎಂ ಚರ್ಚೆ ನಡೆಸುತ್ತಾರೆ. ಇದಾದ ಬಳಿಕ ಲಾಕ್ಡೌನ್ ಬಗ್ಗೆ ತೀರ್ಮಾನಿಸುತ್ತಾರೆ ಅಂತ ಸುಧಾಕರ್ ಹೇಳಿದರು. ಲಾಕ್ಡೌನ್ ಭವಿಷ್ಯಕ್ಕೆ ವಾರದ ಅಂತ್ಯದ ಮುಹೂರ್ತ ನಿಗದಿ ಮಾಡಲಾಗಿದೆ. ಜೂನ್ 4ರಿಂದ 5ರ ನಂತರ ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ದಾರೆ. ಈ ವಾರ ಅಂತ್ಯದವರೆಗೆ ಪರಿಸ್ಥಿತಿ ಬಗ್ಗೆ ಅವಲೋಕಿಸುತ್ತೇನೆ. ಜೂನ್ 7ರವರೆಗೆ ಈಗಿರುವ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ ಕೋವಿಡ್ ಕರ್ತವ್ಯದಲ್ಲಿರುವ ನರ್ಸ್ಗಳ ಜೊತೆ ಚರ್ಚಿಸಿದ ಬಳಿಕ ಸಿಎಂ ಹೇಳಿದರು. ಕೊರೋನಾ ಸುಳಿಯಲ್ಲಿ ಸಿಲುಕಿ ನರಳುತ್ತಿರುವವರಿಗೆ ರಾಜ್ಯ ಸರ್ಕಾರ ನೆರವಿಗೆ ಧಾವಿಸುವ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಹಂತದಲ್ಲಿ ಆರ್ಥಿಕ ಪ್ಯಾಕೇಜ್ ಘೋಷಿಸಿದ್ದು ಈಗ 2ನೇ ಹಂತದಲ್ಲಿ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಹೀಗಾಗಿ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಜೊತೆ ಸಿಎಂ ಬಿಎಸ್ವೈ ಚರ್ಚೆ ನಡೆಸಿದರು. ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವ ವರದಿ ಬಗ್ಗೆ ಕೂಡ ಚರ್ಚಿಸಿದರು. ಜೂನ್ 7ರ ಬಳಿಕವೂ ಲಾಕ್ಡೌನ್ ಮುಂದುವರಿಕೆ ಖಚಿತವಾಗಿದೆ. ಕೋವಿಡ್ ಉಸ್ತುವಾರಿ ಸಚಿವರ ಪೈಕಿ 3 ಲಾಕ್ಡೌನ್ ಮುಂದುವರಿಕೆಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಉಸ್ತುವಾರಿ ಸಚಿವರು ಸಿಎಂ ಬಿಎಸ್ವೈಗೆ ಅಭಿಪ್ರಾಯ ಸಲ್ಲಿಕೆ ಮಾಡಿದ್ದು ಹೀಗಾಗಿ ಮತ್ತೊಂದು ವಾರ ಲಾಕ್ಡೌನ್ ಮುಂದುವರಿಕೆ ಆಗೋ ಸಾಧ್ಯತೆ ಇದೆ. ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸಲಹಾ ಸಮಿತಿ ವರದಿ ಸಲ್ಲಿಸಿದ್ದು ಈ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರದ ನಡುವೆನೂ ಆತಂಕಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ಕೊರೋನಾದಿಂದ 30ರಿಂದ 39 ವಯಸ್ಸಿನವರಿಗೆ ಹೆಚ್ಚು ಅಪಾಯವಾಗುತ್ತೆ. 2ನೇ ಅಲೆಯಲ್ಲಿ 30ರಿಂದ 39 ವಯಸ್ಸಿನ 5,93,448 ಮಂದಿಗೆ ಕೋವಿಡ್ ಒಕ್ಕರಿಸಿದ್ರೆ ತದನಂತರ 20ರಿಂದ 29 ವಯಸ್ಸಿನ 5,49,048 ಜನರಿಗೆ ಕೊರೋನಾ ಬಂದಿದೆ. ಆದರೆ 60ರಿಂದ 69 ವಯಸ್ಸಿನವರಲ್ಲಿ 7,807 ಮಂದಿ ಕೊರೋನಾಗೆ ಮೃತಪಟ್ಟಿರುವ ಮಾಹಿತಿ ಲಭ್ಯವಾಗಿದೆ. ಕೊರೋನಾ ಆರ್ಭಟದ ನಡುವೆ ಸೋಂಕಿತರ ಸಹಾಯಕ್ಕೆ ಪಣ ತೊಟ್ಟಿರುವ ರೇಣುಕಾಚಾರ್ಯಗೆ ಹಳ್ಳಿಗೂ ಭೇಟಿ ನೀಡುತ್ತಾ ಇದ್ದಾರೆ. ಅಲ್ಲಿರುವ ಸೋಂಕಿತರನ್ನ ಕರೆತಂದು ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ. ಸೋಂಕಿತರ ಅಡ್ರೆಸ್ ಹಾಗೂ ಫೋನ್ ನಂಬರ್ ಪಡೆದು ತಾವೇ ಆಂಬ್ಯುಲೆನ್ಸ್ ಓಡಿಸಿಕೊಂಡು ಹೋಗಿ ಸೋಂಕಿತರನ್ನ ಕರೆತರ್ತಾ ಇದ್ದಾರೆ. ಸೋಂಕಿತರು ಒಂದು ಆಸ್ಪತ್ರೆಯಲ್ಲಿ ಇರಬೇಕು, ಇಲ್ಲದಿದ್ರೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇರಬೇಕು. ಯಾರು ಕೂಡ ಹೋಮ್ ಐಸೋಲೇಷನ್ ನಲ್ಲಿ ಇರಬಾರದು ಅಂತ ರೇಣುಕಾಚಾರ್ಯ ಮನವಿ ಮಾಡಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಹೆಮ್ಮಾರಿ ಆರ್ಭಟ ಜೋರಾಗಿದೆ. 2 ದಿನದಲ್ಲಿ 18 ವರ್ಷದ ಒಳಗಿನ 127 ಮಕ್ಕಳಿಗೆ ಕೊರೋನಾ ಒಕ್ಕರಿಸಿಕೊಂಡಿದೆ. ನಿನ್ನೆ 97 ಮಂದಿ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದ್ರೆ ಇವತ್ತು 30 ಮಕ್ಕಳಿಗೆ ಕೊರೋನಾ ದೃಢವಾಗಿದೆ. ಈ ಪೈಕಿ 69 ಬಾಲಕರಿದ್ದಾರೆ, 58 ಬಾಲಕಿಯರಿದ್ದಾರೆ. 2ನೇ ಅಲೆಯಲ್ಲೇ ಮಕ್ಕಳಿಗೆ ಕೊರೋನಾ ಕಾಟ ಹೆಚ್ಚಾಗಿರೋದ್ರಿಂದ ಪೋಷಕರು ತೀವ್ರ ಆತಂಕ ಕಾಡ್ತಿದೆ.
ಕೋಲಾರ ಜಿಲ್ಲೆಯಲ್ಲಿ ಒಂದೇ ಗ್ರಾಮದ 11 ಮಕ್ಕಳಿಗೆ ಕೊರೋನಾ ವಕ್ಕರಿಸಿಕೊಂಡಿದೆ. ಕೆಜಿಎಫ್ ತಾಲೂಕಿನ ಘಟ್ಟರಾಗಡಹಳ್ಳಿ ಕೊರೋನಾ ಆರ್ಭಟ ಹೆಚ್ಚಾಗಿದ್ದು, ಮಕ್ಕಳು ಸೇರಿದಂತೆ ಗ್ರಾಮದಲ್ಲಿ ಒಟ್ಟು 35 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋಂಕಿತರಿಗೆ ಕೆಜಿಎಫ್ನ ಕೋವಿಡ್ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಗ್ರಾಮಸ್ಥರಿಗೆ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಇಡೀ ಗ್ರಾಮವನ್ನೇ ಸೀಲ್ ಡೌನ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಯುವತಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಿಸಿದಂತೆ ನಾಪತ್ತೆಯಾಗಿರೋ 3 ಪ್ರಮುಖ ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ. ಆರೋಪಿಗಳಾದ ಗಂಡ, ಹೆಂಡತಿ ಹಾಗೂ ಯುವಕ ಪರಾರಿಯಾಗಿದ್ದು, ಚೆನ್ನೈನಲ್ಲಿ ತಲೆಮರೆಸಿಕೊಂಡ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಪೊಲೀಸರು ಕೇಸ್ನ ಆರೋಪಿಗಳ ಸಂಪರ್ಕಿತರನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಸದ್ಯ ಕೋರ್ಟ್ಗೆ ಹೇಳಿಕೆ ದಾಖಲಿಸಲು ಪೊಲೀಸರ ಸಿದ್ಧತೆ ನಡೆಸಿದ್ದು, ಅನುಮತಿ ಸಿಕ್ಕ ಕೂಡಲೇ ಹಾಜರುಪಡಿಸಿ ಹೇಳಿಕೆ ದಾಖಲಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ರಾಮಮೂರ್ತಿ ನಗರ ರೇಪ್ ಕೇಸ್ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಘಟನೆ ಬಗ್ಗೆ ಸಂತ್ರಸ್ತೆ 6 ಪುಟಗಳ ಹೇಳಿಕೆ ದಾಖಲಿಸಿದ್ದಾಳೆ. ತನ್ನ ಮೇಲೆ ಆಗಿರೋ ಹಲ್ಲೆ, ದೌರ್ಜನ್ಯ ಹಾಗೂ ಅತ್ಯಾಚಾರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾಳೆ. ಸಂತ್ರಸ್ತೆಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿದ್ದು, ಈ ವೇಳೆ ಹಲ್ಲೆಯ ಕುರುಹುಗಳು ಪತ್ತೆಯಾಗಿವೆ. ಇನ್ನು ಕೇಸ್ ತನಿಖೆ ಚುರುಕುಗೊಳಿಸಿರುವ ಡಿಸಿಪಿ ಶರಣಪ್ಪ ಬೇಗ ತನಿಖೆ ಮುಗಿಸಿ ತಿಂಗಳೊಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಪ್ಲಾನ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಕಿಂಗ್ ಪಿನ್ಗಳು ಸಲ್ಲಿಸಿರೋ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ಜೂನ್ 2ಕ್ಕೆ ಮುಂದೂಡಿದೆ. ನರೇಶ್ ಗೌಡ ಹಾಗೂ ಶ್ರವಣ್ ಸಲ್ಲಿಸಿರೋ ಅರ್ಜಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋಕೆ ಕೋರ್ಟ್ ಸೂಚಿಸಿತ್ತು. ಹೀಗಾಗಿ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಕಾಲಾವಕಾಶ ಕೋರಿದ್ದು, 91ನೇ ಸಿಟಿ ಸಿವಿಲ್ ಕೋರ್ಟ್ ವಿಚಾರಣೆಯನ್ನ ಜೂನ್ 2ಕ್ಕೆ ಮುಂದೂಡಿದೆ. ಬ್ಲಾಕ್ಮೇಲ್ ಸಂಬಂಧ ಸಾಹುಕಾರ್ ದೂರು ನೀಡಿದ್ದಕ್ಕೆ ಬಂಧನ ಭೀತಿಯಿಂದ ಸಿಡಿಗೇಡಿಗಳು ಕೋರ್ಟ್ ಮೆಟ್ಟಿಲೇರಿದ್ರು. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಯುವತಿಯ ತಂದೆ ಧಾರವಾಡ ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ಯುವತಿ ಇರುವ ಸ್ಥಳಕ್ಕೆ ತೆರಳಲು ರಿಜಿಸ್ಟ್ರಾರ್ ಜನರಲ್ಗೆ ಹೈಕೋರ್ಟ್ ಸೂಚಿಸಿತ್ತು. ಅದರಂತೆ ರಿಜಿಸ್ಟ್ರಾರ್ ಜನರಲ್ ಶಿವಶಂಕರೇಗೌಡ, ಜಂಟಿ ರಿಜಿಸ್ಟ್ರಾರ್ ವರಲಕ್ಷ್ಮಿ ಯುವತಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ತಂದೆ ಜೊತೆ ಮಾತನಾಡಲು ಯುವತಿ ನಿರಾಕರಿಸಿದ್ದಾಳೆ. ಎಲ್ಲವೂ ಸರಿ ಹೋದಾಗ ತಂದೆ ಜೊತೆ ಮಾತನಾಡ್ತೇನೆ ಅಂದಿದ್ದಾಳೆ. ಕೋವಿಡ್ ಲಸಿಕೆ ಖರೀದಿಸುವುದಕ್ಕೆ ಜಾಗತಿಕ ಟೆಂಡರ್ನ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ನೇರವಾಗಿ ಕಂಪನಿಗಳಿಂದ ಕೋವಿಡ್ ಲಸಿಕೆ ಖರೀದಿಸುವುದಕ್ಕೆ ಸರ್ಕಾರ ಮುಂದಾಗಿತ್ತು. ಆದರೆ ಪೂರಕ ದಾಖಲೆ ಇಲ್ಲದಿರೋದ್ರಿಂದ 2 ಕಂಪನಿಗಳಿಗೆ ಟೆಂಡರ್ ಹಿಂದೆ ಸರಿದಿದೆ. ಮೇ 15ರಂದು ಗ್ಲೋಬಲ್ ಟೆಂಡರ್ ಕರೆದಾಗ ಮುಂಬೈನ ಬುಲಕ್ ಎಂಆರ್ಒ, ಇಂಡಸ್ಟ್ರಿಯಲ್ ಸಪ್ಲೈ ಹಾಗೂ ಬೆಂಗಳೂರಿನ ತುಳಸಿ ಸಿಸ್ಟಮ್ಸ್ ಅರ್ಜಿ ಸಲ್ಲಿಸಿದ್ವು. ಆದ್ರೀಗ 2 ಕಂಪನಿ ಹಿಂದೆ ಸರಿದಿದ್ದಕ್ಕೆ ಮುಕ್ತ ಮಾರುಕಟ್ಟೆಯಲ್ಲಿ ನೇರವಾಗಿ ಲಸಿಕೆ ಖರೀದಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ. ರಾಜ್ಯ ಸರ್ಕಾರ ಆರ್ಥಿಕ ಪ್ಯಾಕೇಜ್ ಘೋಷಿಸಿರುವ ಹಿನ್ನೆಲೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಸರ್ವರ್ ಡೌನ್ ಆಗಿದ್ದಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಫಲಾನುಭವಿಗಳು 2-3 ಗಂಟೆ ಕಾಯಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಅವಧಿ ಮುಗಿಯೋದ್ರ ಒಳಗೆ ಅರ್ಜಿ ಸಲ್ಲಿಸೋಣ ಅಂದ್ರೆ ಸರ್ವರ್ ಬಿಸಿ ಬರ್ತಾ ಇದೆ. ಸೈಬರ್ ಸೆಂಟರ್ಗೆ ಹೋಗೋಣ ಅಂದ್ರೆ ಓಪನ್ ಇಲ್ಲ. ಮೊಬೈಲ್ನಲ್ಲಿ ಸಪ್ಲೈ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಆರ್ಭಟ ಕೊಂಚ ಕಡಿಮೆಯಾಗಿದ್ದಕ್ಕೆ ಹುಬ್ಬಳ್ಳಿಯ ಜನರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಎಷ್ಟು ದಿನ ಬೆಡ್ಗಾಗಿ, ವೆಂಟಿಲೇಟರ್ಗಾಗಿ ಪರದಾಡ್ತಾ ಇದ್ದ ಜನ ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಿಮ್ಸ್ನಲ್ಲಿ ಸೋಂಕಿತರ ಸಂಖ್ಯೆ ಭಾರೀ ಇಳಿಮುಖವಾಗಿದ್ದು, ಕಳೆದ ವಾರ 350 ಮಂದಿ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಸದ್ಯ 650 ಮಂದಿ ಚಿಕಿತ್ಸೆ ಪಡಿತಾ ಇದ್ದು, ಗುಣಮುಖರಾದವರ 350 ಬೆಡ್ಗಳು ಸದ್ಯ ಖಾಲಿ ಇದೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಸಿಬ್ಬಂದಿ ಸೋಂಕಿತರ ಮೃತದೇಹ ಶಿಫ್ಟ್ ಮಾಡುವಾಗ ಬೇಜವಾಬ್ದಾರಿತನ ತೋರಿಸಿದ್ದಾರೆ. ಒಂದೇ ಆಂಬ್ಯುಲೆನ್ಸ್ನಲ್ಲಿ 3 ಶವಗಳನ್ನು ಸಾಗಿಸಿದ್ದಾರೆ. ಇದರಿಂದ ಶಿವಮೊಗ್ಗದ ಜನ ಮೆಗ್ಗಾನ್ ಆಸ್ಪತ್ರೆ ಸಿಬ್ಬಂದಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋವಿನ್ ಪೋರ್ಟಲ್ನಲ್ಲಿ ವ್ಯಾಕ್ಸಿನ್ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಿರೋ ಕೇಂದ್ರದ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ನಿಂದ ಗ್ರಾಮೀಣ ಭಾಗದ ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ. ನೀತಿ ರೂಪಿಸುವವರು ತಳಮಟ್ಟದ ಜನರ ಅಭಿಪ್ರಾಯ ತಿಳಿದಿರಬೇಕು. ಭಾರತದಲ್ಲಿ ಡಿಜಿಟಲ್ ಡಿವೈಡ್ ಪರಿಸ್ಥಿತಿ ಇದೆ. ದೇಶಾದ್ಯಂತ ಏನಾಗ್ತಿದೆ ಅನ್ನೋದನ್ನ ಕೇಂದ್ರ ನೋಡಬೇಕು. ತನ್ನ ನೀತಿಯನ್ನ ಅದಕ್ಕನುಗುಣವಾಗಿ ಬದಲಾಯಿಸಬೇಕು ಅಂದಿದೆ. ಇದಕ್ಕೆ ಉತ್ತರಿಸಿದ ಕೇಂದ್ರ ಸರ್ಕಾರ 45 ವರ್ಷ ಮೇಲ್ಪಟ್ಟವರಿಗೆ ರಿಜಿಸ್ಟ್ರೇಷನ್ ಕಡ್ಡಾಯವಲ್ಲ ಅಂದಿದೆ. ಕೇಂದ್ರ ಸರ್ಕಾರ ಫೈಸರ್ ಕಂಪನಿ ಜೊತೆ ಮಾತುಕತೆ ನಡೆಸುತ್ತಿದೆ. ಚರ್ಚೆ ಯಶಸ್ವಿಯಾದರೆ ವರ್ಷದೊಳಗೆ ಎಲ್ಲರಿಗೂ ಲಸಿಕೆ ನೀಡೋ ಪ್ಲಾನ್ ಬದಲಾಗುತ್ತೆ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಕಾರ್ಪೊರೇಟ್ ಸೊಸೈಟಿಗಳಲ್ಲಿ ಲಸಿಕೆ ನೀಡಲು ಅವಕಾಶ ನೀಡಲಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದ್ರೆ, ರಾಜ್ಯಗಳು ಸಮರ್ಪಕ ಲಸಿಕೆ ಪಡೆಯುವ ಹೊಣೆ ತೆಗೆದುಕೊಳ್ತೀರಾ ಅಂತ ಸುಪ್ರೀಂ ಪ್ರಶ್ನಿಸಿದೆ. ಕೇಂದ್ರ ಜವಾಬ್ದಾರಿ ತೆಗೆದುಕೊಂಡ್ರೆ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಸುಪ್ರೀಂ ತಿಳಿಸಿದೆ.
ಜೂನ್ 20ರ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ ಲಭ್ಯವಿರುತ್ತೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಭಾರತದಲ್ಲಿ ಆಗಸ್ಟ್ನಿಂದ ಸ್ಪುಟ್ನಿಕ್ ವಿ ಲಸಿಕೆ ಉತ್ಪಾದನೆ ನಡೆಯುತ್ತಿದ್ದು, ಈಗ ಸ್ಪುಟ್ನಿಕ್ ಲಸಿಕೆಯ ಆಮದು ಪ್ರಕ್ರಿಯೆ ನಡೆಯುತ್ತಿದೆ. ಈ ಬಗ್ಗೆ ನಾವು ರೆಡ್ಡಿಸ್ ಲ್ಯಾಬೋರೇಟರೀಸ್ ಜೊತೆ ಮಾತುಕತೆ ನಡೆಸಿದ್ದೇವೆ ಅಂತ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ. ಕೊರೋನಾ ವ್ಯಾಕ್ಸಿನ್ ಪಡೆಯೋಕೆ ದೇಶದ ಹಲವೆಡೆ ಜನರು ಹಿಂದೇಟು ಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಕೊರೋನಾ ಲಸಿಕೆ ಪಡೆದ ಸರ್ಟಿಫಿಕೇಟ್ ತೋರಿಸಿದ್ರೆ ಮಾತ್ರ ಮದ್ಯ, ಇಲ್ದಿದ್ರೆ ಮದ್ಯ ಕೊಡಲ್ಲ ಅನ್ನೋ ಪೋಸ್ಟರ್ ಭಾರಿ ವೈರಲ್ ಆಗ್ತಿದೆ. ಉತ್ತರ ಪ್ರದೇಶದ ಸೈಫೈ ನಗರದ ಬಾರ್ಗಳಲ್ಲಿ ಪ್ರಕಟಣೆ ಹೊರಡಿಸಲಾಗಿದೆ. ಆದರೆ ಸರ್ಕಾರದಿಂದ ಇಂತಹ ಆದೇಶ ಹೊರಡಿಸಿಲ್ಲ ಅಂತ ಮ್ಯಾಜಿಸ್ಟ್ರೇಟ್ ಸ್ಪಷ್ಟನೆ ನೀಡಿದೆ. ಲಸಿಕೆ ಪಡೆಯೋಕೆ ಪ್ರೇರಣೆ ನೀಡಲು ಇಂತಹ ಪೋಸ್ಟರ್ ಹಾಕಿರೋ ಸಾಧ್ಯತೆ ಇದೆ.